ಹಾಯ್ ಹಲೋ ನಮಸ್ಕಾರ. ನಾನು ಶ್ರೇಯ ಮಂಗೇರ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ಮುಂದೆ ಬಂದಿರುವಂಥದ್ದು. ಆಲ್ಮೋಸ್ಟ್ ಇತ್ತೀಚಿನ ಒಂದು ದಿನಗಳಲ್ಲಿ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳೋದು ಅನ್ನುವಂತಹ ಒಂದು ಪ್ರಶ್ನೆ ಏನಾಗಿದೆ, ಅದು ಪ್ರಶ್ನಾರ್ಥಕವಾಗಿ ಉಳಿದಿರುವಂತಹದ್ದು. ಏನೇ ತಿಂದ್ರೂ ಅದು ನಮ್ಮ ಬಾಡಿಗೆ ತದ್ವಿರುದ್ಧವಾದಂತಹ ಒಂದು ಕಾರ್ಯವನ್ನು ತೋರಿಸುವಂತಹದ್ದು. ಯಾವ ರೀತಿಯ ಫುಡ್ಗಳನ್ನು ನಾವು ತಿನ್ನಬೇಕು ಅನ್ನೋಂಥದ್ದೇ. ಹೆಲ್ದಿ ತಿಂದರೂ ಕೂಡ ಅಷ್ಟೇ, ಒಂದೊಮ್ಮೆ ಚೆಕಪ್ ಮಾಡಿಸಿದಾಗ ಅದೇನೋ ನಾವು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ರಿಸಲ್ಟನ್ನೇ ಕೊಡುವಂಥದ್ದು. ಕಾಮನ್ ಅದು BP, ಶುಗರು, ಕೊಲೆಸ್ಟ್ರಾಲು ಇವೆಲ್ಲ ಸಾಮಾನ್ಯವಾದಂತಹ ಒಂದು ಕಾಯಿಲೆಗಳಾಗಿ ಇದೆ ಎಲ್ಲರಿಗೂ ಕೂಡ ಅಷ್ಟೇ. ಸೊ ಹಾಗಾಗಿ ನಾವು ಬಹುಶಃ ಏನೇಂತೀವಿ ಅಂತ ಹೇಳಿದ್ರೆ, ಆರೋಗ್ಯದ ಕಡೆಗೆ ಹೆಚ್ಚಿನ ಒತ್ತನ್ನು ನೀಡುವ ಬದಲಿಗೆ ನಮ್ಮ ಒಂದು ಬ್ಯೂಟಿ ಬಗ್ಗೆ ಕಾನ್ಷಿಯಸ್ ಹೊಂದುವಂಥದ್ದಾಗಿರ್ಬೋದು, ಅಥವಾ ಒಂದು ಚಿಕ್ಕ ಬಿಳಿ ಕೂದಲು ಬಂತು ಅಂತ ಹೇಳಿದ್ರೆ ತುಂಬಾ ತಲೆ ಕೆಡಿಸ್ಕೊಬಿಡ್ತೀವಿ. ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಅನ್ನೋವಂಥದ್ದನ್ನೆಲ್ಲ ಅಪ್ಲೈ ಮಾಡಿಕೊಂಡು ನಾವು ಕೇರ್ ಮಾಡ್ತೀವಿ ಹೇರ್ ಬಗ್ಗೆ. ಸೊ ಈ ಒಂದು ಸ್ಕಿನ್ನಲ್ಲಿ ಒಂದು ಚಿಕ್ಕ ಡಾಟ್ ಬಂತು ಅಂತ ಹೇಳಿದ್ರು ತಲೆ ಕೆಡಿಸ್ಕೊಳ್ತೀವಿ. ಸೊ ಇದರ ಒಂದು ಜೊತೆಗೆ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ನಾವುಗಳು. ಸೊ ಯಾವ ಡ್ರೆಸ್ ಮಾಡ್ಕೊಳ್ಳೋದು, ಯಾವ ಡ್ರೆಸ್ ನಮಗೆ ಚೆನ್ನಾಗಿ ಕಾಣುತ್ತೆ, ಅದು ಕಾಮನ್, ಅದು ತಪ್ಪೇನಿಲ್ಲ. ಅದರಲ್ಲಿ ನಮ್ಮ ಒಂದು ದಿನನಿತ್ಯದ ಜೀವನ ಶೈಲಿಗಳೇನಿದೆ, ಶೈಲಿಯಲ್ಲಿ ಅನೇಕ ಬದಲಾವಣೆಗಳಾಗ್ತಾನೆ ಇದೆ. ಆ ಬದಲಾವಣೆಗಳು ಒಳ್ಳೆಯದಕ್ಕೆ ಇರ್ಬೋದು ಅಥವಾ ಕೆಟ್ಟದಕ್ಕೇ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ನಮ್ದೇನಿದೆ ಅಂತ ಹೇಳಿದ್ರೆ, ಹೊರ ಜಗತ್ತಿಗೆ ನಾವು ಚೆನ್ನಾಗಿ ಕಾಣಬೇಕು, ನಮಗೆ ನಾವು ಏನು ಅನ್ನೋದು ಮುಖ್ಯ ಆಗಲ್ಲ. ಇಲ್ಲಿ ಹೊರ ಜಗತ್ತು ಇಂಪಾರ್ಟೆನ್ಸ್ನ ಹೆಚ್ಚಾಗಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾನಿವತ್ತು ಹೌದು, ನನಗೂ ಕೆಲವೊಂದು ಏನು ನಮಗೆ ವಯಸ್ಸು ಜಾಸ್ತಿ ಆಗೋದು ಅಂತ ಒಂದು ಫೀಲ್ ಬರುತ್ತಲ್ಲ, ಅದು ಯಾವಾಗ ಅಂತ ಹೇಳಿದರೆ, ನಮ್ಮ ಬಾಡಿನಲ್ಲಿ ಏನೋ ಒಂದು ಈ ಸಾಮಾನ್ಯ ರೋಗಗಳು ಅಂತಿರುತ್ತಲ್ವ, ಅದು ಬಂದಿದೆ ಅಂತ ಅಂದಾಗ ಅಯ್ಯೋ ಏನೋ ಒಂದು ಸ್ವಲ್ಪ ವಯಸ್ಸಾಗಿದೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಆವಾಗ ಹೆಲ್ತ್ ಕಾನ್ಷಿಯಸ್ ಏನಿದೆ ಅದು ಹೆಚ್ಚಾಗ್ತಾ ಹೋಗುವಂಥದ್ದು. ಸೊ ಅದೇ ರೀತಿಯಾಗಿ ನಾನು ಕೂಡ ಅಷ್ಟೇ. ನಂದು ಒಂದು ಏನು ಹೇಳ್ತಾರೆ ಡಾಕ್ಟರ್ದು ಲ್ಯಾಂಗ್ವೇಜಲ್ಲಿ, ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಬಾರ್ಡರ್ ಲೈನಲ್ಲಿದೆ ಅಂತ. ಸೊ ನಮಗೇನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಚಿಕ್ಕ ಏನೇನೋ ಕಾಣಿಸಿದ್ರು ಕೂಡ ಅಷ್ಟೇ, ನಾವು ನೆಗೆಟಿವ್ ಥಿಂಕಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಅಂತ ಹೇಳಿದರೆ, ಅದು ಬಹುಶಃ ಈಗ ಹಾರ್ಟ್ ಅಟ್ಯಾಕ್ಗಳು, ಹೃದಯಾಘಾತ, ಹೃದಯ ಸ್ತಂಭನ ಇವುಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಸೊ ನೆಗೆಟಿವ್ ಥಿಂಕ್ ನಮಗೆ ತನ್ನಿಂದ ತಾನೇ ಬಂದುಬಿಟ್ಟಿರುತ್ತೆ. ಮೊದಲೆಲ್ಲ ಏನು ಸ್ವಲ್ಪ ಚೆಸ್ಟ್ ಪೇನ್ ಆಯಿತು ಅಂತ ಹೇಳಿದ್ರೆ, ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ವಿ. ಆದರೆ ಇವಾಗ ಯಾವುದು ಗ್ಯಾಸ್ಟ್ರಿಕ್ಕು, ಯಾವುದು ನಿಜವಾದ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ ನಮಗೆ. ಸೊ ಹಾಗಾಗಿ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡೋದ್ರ ಜೊತೆಗೆ ಇನ್ನಿತರ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತಾ ನಮ್ಮ ಕಾಯಿಲೆಗಳಿಗೆ ಅನ್ನುವಂಥದ್ದನ್ನ ನಾವು ಹೆಚ್ಚಾಗಿ ಹುಡುಕ್ತೀವಿ ಇವಾಗ. ಅದು ಯಾವಾಗ ಅಂತ ಹೇಳಿದ್ರೆ, ನಮ್ಮ ಬಾಡಿಲಿ ಆ ಒಂದು ಕಾಯಿಲೆ ಬಂದ ನಂತರನೇ ಅದರ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ, ನಮ್ಮ ಆರೋಗ್ಯದ ಬಗ್ಗೆ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಕಪೀವಾ ಅನ್ನುವಂಥ ಒಂದು ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಮೊದಲು ಸೊ ಇಲ್ಲಿ ನೋಡ್ತಾ ಇರ್ಬೋದು, ಡೈಜೆಸ್ಟಿವ್ ಕೇರ್ ಜ್ಯೂಸ್ ಅಂತ ನಾನೇನು ಮಾಡಿದೆ, ಸೊ ತಗೊಂಡಿದ್ದೆ. ಸೊ ಇದು ನನಗೆ ಏನು ಅಂತ ಹೇಳಿದ್ರೆ ಒಳ್ಳೆಯ ಒಂದು ರಿಸಲ್ಟ್. ಗೊತ್ತಿಲ್ಲ ನನಗೆ ಬಾಡಿಲಿ ಕೊಲೆಸ್ಟ್ರಾಲ್ ಬರ್ನ್ ಆಗಿದೆಯಾ ಅದೆಲ್ಲ ಗೊತ್ತಿಲ್ಲ, ಬಟ್ ಈ ಡೈಜೆಷನ್ ಏನಿದೆ ಆ ಒಂದು ಪ್ರಾಸೆಸ್ ಇದೆಯಲ್ಲ, ಸೊ ಸ್ಟಮಕ್ ಬ್ಲಾಟಿಂಗ್ ಆಗುವಂಥದ್ದು ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಪ್ರಾಡಕ್ಟಿಂದ, ಕಪೀವಾ ಒಂದು ಡೈಜೆಸ್ಟಿವ್ ಕೇರಿಂದ ನನಗೆ ಕಮ್ಮಿ ಆಗ್ತಾ ಇರುವಂಥದ್ದು. ಸೊ ತುಂಬ ಒಳ್ಳೇದು ಅನಿಸುತ್ತೆ ನನಗೆ ಇದು ತಗೊಳ್ಳುವಾಗ. ಹೌದು, ನೈಸರ್ಗಿಕವಾಗಿ ನಮ್ಮಲ್ಲೇ ಏನಾದರೂ ಮನೆ ಮದ್ದುಗಳನ್ನು ಮಾಡಿಕೊಂಡು ನಾವು ಕಡಿಮೆ ಮಾಡಿಕೊಳ್ಬಹುದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲವನ್ನ ನಾವು ನಿಭಾಯಿಸ್ತಾ ನಾವು ನಮ್ಮ ಬಗ್ಗೆನೇ ನಾವು ಮರ್ತೋಗ್ಬಿಟ್ಟಿರ್ತೀವಲ್ಲ. ಸೊ ಇವು ಕಣ್ಣೆದುರೆ ಇದ್ದಾಗ ಒಂದಷ್ಟು ಗ್ಲಾಸಿಗೆ ಹಾಕೊಂಡು ಕುಡಿದ್ಬಿಡ್ತೀವಿ. ಸೊ ಸ್ವಲ್ಪ ಕೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.
ಸೊ ಹಾಗೆ ನಾನು ಕೊಲೋಸೆಟ್ ಏನಿದೆ ಇದು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಡಾಕ್ಟರ್ ಕೊಟ್ಟಿರುವಂಥ ಪ್ರಿಸ್ಕ್ರಿಪ್ಷನ್ನ ಕೂಡ ನಾನು ಫಾಲೋ ಮಾಡ್ತೀನಿ, ಟ್ಯಾಬ್ಲೆಟ್ಸ್ ಕೂಡ ತಗೊಳ್ತೀನಿ. ಜೊತೆಗೆ ಈ ಒಂದು ಇದನ್ನು ಕೂಡ ನಾನು ತಗೊಳ್ತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿರುವಂಥದ್ದಲ್ವ, ಸೊ ಗೊತ್ತಿಲ್ಲ ಏನು ಮಿಕ್ಸ್ ಇದೆ ಅದೆಲ್ಲ ಗೊತ್ತಿಲ್ಲ, ಬಟ್ ನ್ಯಾಚುರಲ್ ಆಗಿದೆ ಅಂತ ಅನಿಸ್ತು ನನಗೆ, ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಅನಿಸೋದಕ್ಕೆ ನಾನು ಯೂಸ್ ಮಾಡ್ತಿರುವಂಥದ್ದು. ನಿಮ್ಗೆ ಗೊತ್ತಿದೆ ನಾವೇನು ಅಂತ ಹೇಳಿದರೆ, ಬೇಸಿಕಲಿ ನಾನು ಏನು ಮಕ್ಕಳ ಆರೋಗ್ಯದ ಬಗ್ಗೆ ನಾನು ಚಿಂತೆ ಮಾಡ್ತಾ ಇದ್ದಾಗ ಮಕ್ಕಳ ಒಂದು ಆರೋಗ್ಯವನ್ನು ನಾವೇ ಹದಗೆಡಿಸ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕೆ ಹೇಳಿ, ಒಂದು ಮಗು ಜನನ ಆದ ನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಳ್ಳೆ ಹೆಲ್ದಿ ಫುಡ್ಡನ್ನು ನಾವು ಕೊಡ್ತಾ ಇರ್ತೀವಿ. ಸೊ ಅದಕ್ಕೆ ಅಭ್ಯಾಸವನ್ನು ಮಾಡಿಸುವಂಥವರು ನಾವೇ ಆಗಿರೋದ್ರಿಂದ ಎಲ್ಲ ಫುಡ್ಗಳನ್ನು ಪ್ರಿಪೇರ್ ಮಾಡಿ ನಾವೇ ಮಕ್ಕಳಿಗೆ ಕೊಡೋದ್ರಿಂದ ಬರ್ತಾ ಬರ್ತಾ ಬೆಳೀತಾ ಮಕ್ಕಳನ್ನು ನಾವೇನು ಮಾಡ್ತೀವಿ, ಸೊ ಅವರಿಗೆ ಇಷ್ಟ ಬಂದ ಹಾಗೆ ಬದುಕೋದಕ್ಕೆ ಬಿಟ್ಬಿಡ್ತೀವಿ. ಅವರಿಷ್ಟ ಏನು ಯಾವುದು ಇಷ್ಟ ಅದನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಅನ್ಹೆಲ್ದಿ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಏನಾದರೂ ಅದು ಎಷ್ಟು ಖುಷಿಯಾಗಿ ಹೇಳ್ಕೊಳ್ತೀವಿ ಪೇರೆಂಟ್ಸ್ ಆಗಿ ನಾವು. ನನ್ನ ಮಗನಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ತಿಂತ, ನಾವು ಏನೋ ಒಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಹೋಗ್ತೀವಿ ಆ್ಯಸ್ ಎ ಪ್ಯಾರೆಂಟ್ಸ್ಗಳು. ನಾನು ಕೂಡ ಅಷ್ಟೇ ಹಾಗೇನೆ. ಹಾಗೆ ಏನು ಹೊರಗಡೆ ಜಂಕ್ ಫುಡ್ಗಳಿದ್ದಾವೆ ಅದನ್ನು ಹೊಟ್ಟೆ ತುಂಬ ತಿಂತಾರೆ ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದಾಗ ಬಹುಶಃ ಅದು ನಮ್ಮ ಮಿಸ್ಟೇಕೆ ಅನಿಸುತ್ತೆ. ಮಕ್ಕಳದ್ದು ಯಾವ ತಪ್ಪಿಲ್ಲ, ಆ ಅಭ್ಯಾಸಗಳನ್ನ ನಾವು ಏನು ಮಾಡ್ತೀವಿ ಕಲಿಸ್ತಾ ಹೋಗ್ತಾ ಇದ್ದೀವಿ ಅಂತ. ಆ ನಂತರ ನಾವೇನು ಆ ಅಭ್ಯಾಸಕ್ಕೆ ನಾವು ಆ ಮಕ್ಕಳನ್ನ ಬಿಟ್ಬಿಟ್ಟಿರ್ತೀವಿ. ಆ ಅಭ್ಯಾಸಗಳಿಗೆ ಅವುಗಳು ಅಡಿಕ್ಟ್ ಆಗಿರ್ತಾರೆ. ಸೊ ಜಂಕ್ ಫುಡ್ ತುಂಬ ಇಷ್ಟ, ಜಂಕ್ ಫುಡ್ ತೊಗೊಂಡ್ರೆ ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬಹುದು, ಹೊಟ್ಟೆ ತುಂಬಿಸ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ಬಿಟ್ಬಿಟ್ಟಿರ್ತೀವಿ. ಹೆಲ್ದಿ ಫುಡ್ಡನ್ನು ಕೊಟ್ಟಾಗ ಸೇಮ್ ಕಂಪ್ಲೇಂಟ್ಸ್ ಬರುತ್ತೆ. ಫ್ರೂಟ್ಸ್ ತಿನ್ನಲ್ಲ ನನ್ನ ಮಕ್ಕಳು, ಡ್ರೈ ಫ್ರೂಟ್ಸ್ ತಿನ್ನಲ್ಲ, ನನ್ನ ವೆಜಿಟೇಬಲ್ಸ್ ಇಷ್ಟನೇ ಇಲ್ಲ, ಹೇಗೆ ತಿನ್ನಿಸೋದು ಗೊತ್ತಾಗ್ತಿಲ್ಲ ಅನ್ನೋಂಥ ಒಂದು ಪ್ರಶ್ನೆಗಳನ್ನು ನಾವು ಇಟ್ಕೊಳ್ತಾ ಹೋಗ್ತೀವಿ. ಹೇಗಪ್ಪ ಮಕ್ಕಳಿಗೆ ಹೆಲ್ದಿ ತಿನ್ನಿಸೋದು ಅಂತ. ಈ ಅನ್ಹೆಲ್ದಿ ಫುಡ್ ತಿಂದು ಅಭ್ಯಾಸ ಮಾಡಿಸಿರೋದು ನಾವೇ ಆಗಿರೋದ್ರಿಂದ ಹೆಲ್ದಿ ಫುಡ್ವನ್ನು ನಾವು ಆ ನಂತರ ಅದಕ್ಕೆ ಅಡಿಕ್ಟ್ ಆದಂತಹ ಮಕ್ಕಳನ್ನು ನಾವು ಹೆಲ್ದಿ ಫುಡ್ಗೆ ನಾವು ಸೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದು ನಮ್ಮದೇ ಆದಂತಹ ಒಂದು ಮಿಸ್ಟೇಕಿಂದ ಆಗಿರುವಂಥದ್ದು. ಪಾಪ ಮಕ್ಕಳನ್ನು ನಾವು ದೂಷಿಸಿ ಪ್ರಯೋಜನನೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಇವಾಗಿನ ಒಂದು ಅನಾರೋಗ್ಯಗಳ ಅಥವಾ ಆರೋಗ್ಯದ ಒಂದು ಏರುಪೇರುಗಳನ್ನು ಗಮನಿಸಿದಾಗ ತುಂಬಾ ಭಯ ಆಗುತ್ತೆ. ಕೆಲವೊಂದು ಇತ್ತೀಚೆಗೆ ನ್ಯೂಸ್ಗಳಲ್ಲಿ ನಾವು ನೋಡಿರ್ತೀವಿ, ಹಾಸನ ಡಿಸ್ಟಿಕಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ಗಳು. ಸೊ ಸರಣಿ ಒಂದು ಹೃದಯಾಘಾತಗಳು ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಆಗಿರೋದ್ರಿಂದ ಸ್ವಲ್ಪ ನಮಗೆ ಏನಾಗ್ತಾ ಇದೆ ಅಂದರೆ ಗಲಿಬಿಲಿ ಆಗ್ತಾ ಇದೆ, ಸ್ವಲ್ಪ ಟೆನ್ಷನ್ ಶುರು ಆಗಿದೆ. ಸೊ ಮಕ್ಕಳನ್ನು ಹೇಗಪ್ಪ ಮಕ್ಕಳ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಳೋದು? ನಾವು ದೊಡ್ಡವರಾಗಿ ಏನೋ ಒಂದು ಮಾಡ್ಕೊಳ್ತೀವಿ, ಓಕೆ ನಮ್ಮ ಬಾಡಿಲಿ ಬಂತು ಕಾಯಿಲೆಗಳು ಅಂತ ಹೇಳಿದಾಗ ನಾವು ಅದನ್ನು ಫಾಲೋ ಮಾಡ್ಕೊಳ್ತೀವಿ ಹೇಗೋ ಒಂದು ರೀತಿಯಲ್ಲಿ. ಮತ್ತೆ ವಯಸ್ಸಾದ ಹಾಗೆ ಬದುಕುವ ಆಸೆ ಹೆಚ್ಚಲ್ವಾ, ಹಾಗಾಗಿ ನಾವು ಹೇಗೋ ಒಂದು ನಮ್ಮನ್ನು ನಾವು ಸಾಕೊಂಡ್ಬಿಡ್ತೀವಿ, ಒಳ್ಳೆ ಹೆಲ್ದಿಯಾಗಿ ನೋಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಮಕ್ಕಳನ್ನ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಮಕ್ಕಳ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಳೋದು, ಆ ಇಮ್ಯುನಿಟಿಯನ್ನು ನಾವು ಹೇಗೆ ಬೂಸ್ಟ್ ಮಾಡೋದು ಮಕ್ಕಳಿಗೆ ಅಂತ ಗೊತ್ತಾಗ್ತಿಲ್ಲ. ನಾನು ಇವಾಗ ನೀವು ಸಾಮಾನ್ಯ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ನನ್ನ ಮಕ್ಕಳು ಬರೀ ಹಾಲು ಕುಡಿಯೋದೇ ಇಲ್ಲ, ಅದಕ್ಕೆ ಶುಗರ್ ಮಿಕ್ಸ್ ಮಾಡಬೇಕು, ಇಲ್ಲ ಹಾರ್ಲಿಕ್ಸ್, ಇಲ್ಲ ಬೂಸ್ಟ್, ಎನಿಥಿಂಗ್ ಏನಾದರೂ ಮಿಕ್ಸ್ ಮಾಡಿ ಕೊಟ್ರೇ ಹಾಲು ಕುಡಿಯೋದು. ಸೊ ಅದು ಒಳ್ಳೆಯದಲ್ಲ ಅಂತ ಕೆಲವೊಬ್ಬರು ಡಾಕ್ಟರ್ಸ್ಗಳು ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಬರೀ ಹಾಲು ಕೊಡಿ ಮಕ್ಕಳಿಗೆ, ಸೊ ಓಕೆ ಅದು ನಮ್ಮ ಬಾಡಿಗೆ ತಗೊಳುತ್ತೆ. ಇನ್ನಿತರ ಏನೆಲ್ಲ ಇದಾವೆ ಅಲ್ವಾ ಹಾರ್ಲಿಕ್ಸ್ಗಳು, ಅದೆಲ್ಲನೂ ಕೂಡ ಏನಿದೆ ಅದು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಹೇಳೋದ್ರಿಂದ ಸೊ ನಮಗೆ ಒಂದು ರೀತಿಯಲ್ಲಿ ಹೇಗೆ ಕಾಪಾಡ್ಕೊಳ್ಳುವಂಥದ್ದು ನಮಗೆ ಆಲೋಚನೆ ನಮ್ಮ ತಲೆಗೆ ಕೊಟ್ಟ ಹಾಗೆ ಆಗುತ್ತಲ್ಲ. ಸೊ ಇದು ನಾನು ಸುಮ್ಮನೆ ಹಾಗೆಯೇ ಒಂದು ವಿಡಿಯೋ ಮಾಡಿರುವಂಥದ್ದು. ಸೊ ಧನ್ಯವಾದಗಳೊಂದಿಗೆ ನಾನು ಶ್ರೇಯ.